ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಮೀನು ಸಾಂಬಾರ್. 4 kg ಮೀನು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿಣ ಪುಡಿಯನ್ನು ಹಾಕಿ 1 ಸೌಟು ಎಣ್ಣೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಡಬೇಕು. ಮಸಾಲೆ: ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಕರಿಬೇವು, ಹುರುಗಡಲೆ, ಟೊಮೊಟೊ, ಈರುಳ್ಳಿ, ಮೆಣಸು, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು, ಒಣಮೆಣಸಿನಕಾಯಿ, ಬೇಳೆ ಸಾಂಬಾರ್ ಪೌಡರ್. ಮಸಾಲೆ: 1 ಚಮಚ ಗಸಗಸೆ, 1/4 ಚಮಚ ಅರಿಶಿಣ, ಬೇಳೆ ಸಾಂಬಾರ್ ಪೌಡರ್ 5 ಚಮಚ, 8 ಒಣಮೆಣಸಿನಕಾಯಿ, 8 ಬ್ಯಾಡಗಿ ಮೆಣಸಿನಕಾಯಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಇಂಚು ಶುಂಠಿ, 1 ಈರುಳ್ಳಿ, 1 ಚಮಚ ಮೆಣಸು, 4 ರಿಂದ 5 ಕಡ್ಡಿ ಕರಿಬೇವು, 1 ಚಮಚ ಹುರುಗಡಲೆ, 4 ರಿಂದ 5 ಚಮಚದಷ್ಟು ತೆಂಗಿನಕಾಯಿ ತುರಿ, 3 ಗೆಂಡೆ ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 10 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ನೀರು, ರುಬ್ಬಲು 3 ಟೊಮೊಟೊ. ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಸೌಟು ಎಣ್ಣೆ, ಎಣ್ಣೆ ಕಾದ ಬಳಿಕ 2 ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬಂದ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ 3 ಟೊಮೊಟೊ, 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಹತ್ತು ನಿಮಿಷಗಳ ನಂತರ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸೋಣ. ನೀರನ್ನು ಸಹ ಸೇರಿಸೋಣ. 5 ರಿಂದ 6 ಲೋಟದಷ್ಟು ನೀರು. ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತದೋ ಅಷ್ಟನ್ನು ನೋಡಿಕೊಂಡು ಹೆಚ್ಚಿಸಿಕೊಳ್ಳಬೇಕು. ಅರ್ಧ ಗಂಟೆ ಕುದಿಯಲು ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 20 ನಿಮಿಷಗಳ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಕುದ್ದಿರುವ ಸಾಂಬಾರನ್ನು ಉಪ್ಪನ್ನು ಹಾಕಿ ಇಟ್ಟಿರುವಂತಹ ಮೀನಿಗೆ ಹಾಕಬೇಕು. ಪಾತ್ರೆ ಈ ರೀತಿ ಅಗಲವಾಗಿ ಇರುವ ಬೋಸಿಗೆ ಹಾಕಿಕೊಂಡರೆ ಮೀನು ಕಲಸುವುದಿಲ್ಲ. ಸಾಂಬಾರನ್ನು ಸೇರಿಸಿದ ನಂತರ 5 ನಿಮಿಷ ಮಧ್ಯಮ ಹುರಿಯಲ್ಲಿ ಕುದಿಯಲು ಬಿಟ್ಟರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.